ಮಧುಗಿರಿ ಪಟ್ಟಣದ ಹೊರವಲಯದಲ್ಲಿರುವ ತುಮಕೂರು ಹಾಲು ಒಕ್ಕೂಟದ ಉಪ ಕಚೇರಿಯಲ್ಲಿ ತುಮುಲ್ ವತಿಯಿಂದ 2026ರ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ತುಮುಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಬಿ ನಾಗೇಶ್ ಬಾಬು, ಕೆಎಂಎಫ್ ಮಾಜಿ ನಿರ್ದೇಶಕ ಮೈದನಹಳ್ಳಿ ಕಾಂತಾರಾಜು, ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕ ಓಬಳಪ್ಪ, ತುಮುಲ್ ಮುಖ್ಯಸ್ಥ ರಂಜಿತ್, ವಿಸ್ತರಣಾಧಿಕಾರಿ ದಿವಾಕರ್, ವ್ಯವಸ್ಥಾಪಕ ಲಕ್ಷ್ಮೀಕಾಂತ್, ಮುಖಂಡರಾದ ಶ್ರೀನಿವಾಸ್, ಹರ್ಷ, ಕಾರ್ಯದರ್ಶಿ ಚೌಡಪ್ಪ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಿದ್ದರು. ದೊಡ್ಡ ಸಬ್ಸಿಡಿಯಲ್ಲಿ ಒಂದು 25,000 ಇಟ್ಟು ಇರಲಿ, ಅದ್ರ ಮೇಲೆ ಆದ್ರೆ ಅದು ದುರುಪಯೋಗ ಅಂತೇಳಿ ಹಿಂಗ್ ಮಾಡ್ತಾ ಇದ್ರೆ ನಾನು ಭಾವಿಸಿ ಅದ್ರ ಮೇಲೆ ಹೆಚ್ಚಿಗೆ ಏನಾಗುತ್ತೆ ಬಂದಂಗೆ ಜನ ವಾಟ್ಸಪ್ ಫೇಸ್ಬುಕ್ ಅದು ಇದು ಬಂದಾಗ ಅಲ್ಲೇ ಫೋಟೋ ತಕ್ಕಂತ ಮೊದಲೇ ಇರಲಿಲ್ಲ. ಅವರು ಬಂದು ಆದೇಶ ಬಂದು ಕೊಟ್ಟು ಇವ್ರ ಮುಂದಿನ ಆಗ್ಬೇಕು 2 ನಿಮಿಷಕ್ಕೆ ಅವ್ರೆಲ್ಲರೂ ಗೋಲ್ಪಟ್ಟಿದ್ರು ಎಲ್ಲರೂ ಬಂದಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ ಏನಾಯ್ತು ಅಂತ ಕೇಳ್ತಾರೆ. ಹಂಗಾಗಿ ನಾವು ನಮ್ಮ ಎಚ್ಚರಿಕೆಯನ್ನು ನಾವು ತಿಳ್ಬೇಕು ಅಂತ ಅದನ್ನ ಮಾಡಿ ಎಲ್ಲ ದೊಡ್ಡ ಮಾಡಿ ಕ್ವಾಲಿಟಿನಲ್ಲಿ 1ನೇ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಜನವರಿ 1ನೇ ತಾರೀಕಿಂದ ಇಲ್ಲಿವರೆಗೂ ನಾವು ಫಸ್ಟ್ ಇದ್ದೀವಿ. ತುರುವೇಕೆರೆ ಚಿಕ್ಕನಹಳ್ಳಿಯಲ್ಲಿ 2-3ನೇ ಸ್ಥಾನದಲ್ಲಿ ಈ 3 ತಿಂಗಳು ನಾವು ಫಸ್ಟ್ ಹೋದ್ರೆ ಜಿಲ್ಲೆಗೆ 1ನೇ ಸ್ಥಾನ ನಮಗೆ ಬರ್ತದೆ. ಹೋದ ಸರಿ 3 ಪ್ರೈಸ್ ಬಂದಿದೆ ನಮಗೆ ಜಿಲ್ಲೆಗೆ. ಈ ಸರಿ 4 ಕೋಟಿ ಬೈಕ್ ತಗೊಂಡು ಆ ತಗೊಂಡು ಅಂತಂದ್ರೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ನಾನು ಭಾವಿಸಿ ಚುನಾವಣೆ ವಿಚಾರ ಈಗಾಗಲೇ ಹೇಳಿದರೆ ಒಂದು 75-76 ಸೊಸೈಟಿ ಇದೆ. ಅದಕ್ಕೆ ನಾನೊಂದು ಸರ್ವೀಕರಣ ಒಂದು ಫಾರ್ಮೇಟ್ ಮಾಡೋದು ಕೊಟ್ಟರೆ ಅದರಲ್ಲಿ ಫಿಲ್ ಮಾಡಿಬಿಟ್ಟು ಸದಸ್ಯ ಎಷ್ಟಿದಾವೆ, ಎಷ್ಟು ಜನ ಅವರೇ, ಆಗಾಗಿರೋ ಜನರಲ್ಲಿ 120 ಯಾರು ಆಗಿದ್ದಾರೆ, ಆಮೇಲೆ 5 ಜನರು ಯಾರು ಆಗಿಲ್ಲ ಒಂದು ಫಾರ್ಮೇಟ್ ಮಾಡ್ಕೊಂಡ್ರೆ ಅದನ್ನ ನಾವು ಫಿಲ್ ಮಾಡಿ ಹೊರಗೆ ಇದ್ದಾರೆ. ಅದು ಪಾರ್ಲಿಮೆಂಟ್ ಅಲ್ಲಿ ಇದೆ, ಕರ್ಮದ ಪಟ್ಟಿನೂ ಪಾರ್ಲಿಮೆಂಟ್ ಇದೆ, ಅರ್ಹ ಸದಸ್ಯರ ಪಟ್ಟಿನೂ ಪಾರ್ಲಿಮೆಂಟ್ ಅಲ್ಲಿ ಇದೆ, ಅರ್ಹ ಪಟ್ಟಿನೂ ಅದು ಪಾರ್ಲಿಮೆಂಟ್ ಅಲ್ಲಿ ಇದೆ. ಪಾರ್ಲಿಮೆಂಟ್ ಪ್ರಾರ್ಥಿಸಿದ ಕೊಡ್ಕೊಳ್ಳೋದಕ್ಕೆ ಕೆಲಸ ಆಮೇಲೆ ಇನ್ನೊಂದು ಮನೆ ಆಗಿರೋದ್ರಿಂದ ಇಲ್ಲೇ ಪಕ್ಕ ಸಿಗೋದ ಅವರು ಹೇಗೆ ನೋಡಿ ನೋಡಿ ಸ್ಮೂತ್ ಆಗಿದೆ, ಭಾಳ ಕಳಿಸಿದ್ದಾರೆ. MLA ಫೋನ್ ಮಾಡಿದ್ರು ಹಾಗೆ ಹೋಗ್ಬೇಕು ಹೋಗ್ತಾರೆ. ಸಾಧಾರಣ ನಮ್ಮ ತಾಲೂಕು ನಾವು ಸ್ವಲ್ಪ ನಮಗೆ ಏನೋ ಲೀನಿಯನ್ಸ್ ಕೊಡ್ಲಿ ಅಂತ ಹೇಳಿ ಈ ಚುನಾವಣಾ ವೆಚ್ಚ ಆದಷ್ಟು ಕಡಿಮೆ ಆಗ್ತದೆ. ಏನಾದ್ರೆ ಯಾವುದೇ ಎಲೆಕ್ಷನ್ 1-2 ಕ್ಯಾಂಡಿಡೇಟ್ ಇರ್ತಾರೆ, ವಾಪಸ್ ಸಿಗಲ್ಲ. ಅದು ಎಲೆಕ್ಷನ್ ಬಂದಾಗ 25,000 50,000 ಲಕ್ಷ 1 ಲಕ್ಷ ಆಗುತ್ತೆ. ಅದು ಯಾರು ಪೊಲೀಸ್ 4 ದಿನ ಅವ್ರೊಂದು 50,000 ಅವ್ರ ಆಗ್ತಾರೆ. ಆದಷ್ಟು ಅದನ್ನ ಕಡಿಮೆ ಆಗಿ 50 ಆಯ್ಕೆ ಆದ ರೀತಿಯಲ್ಲಿ ನಮ್ಮ ಸರ್ಕಾರ ಹಾಲನ್ನ ಏನು ನಿಗದಿತ ಇದರಂತೆ ಹಾಲು ಪೂರೈಸಿರ್ತಕ್ಕಂಥದ್ದು, GBMಗೆ ಹಾಜರಾಗಿರ್ತಕ್ಕಂಥದ್ದು, 1 ವರ್ಷ ಮೇಲ್ಪಟ್ಟು ಮೆಂಬರ್ ಆಗಿರ್ತಾರೆ. ಇವರು ಅರ್ಹ ಸದಸ್ಯರು ಇರ್ತಾರೆ. ಈ 2 ಸದಸ್ಯರು ಸೇರಿ ಕರಡು ಮತದಾರರ ಪಟ್ಟಿ ಆಗ್ತದೆ. ನೀವು ಕರಡು ಮತದಾರರ ಪಟ್ಟಿ ಮಾಡಿದ್ರೆ ಅದೇ ಒಂದು ಮಾಡ್ತೀರಾ, ಅರ್ಹ ಮತದಾರರ ಪಟ್ಟಿನೇ ಒಂಥರ ಮಾಡ್ತೀರಾ, ಅನರ್ಹ ಮತದಾರರ ಪಟ್ಟಿನೇ ಒಂಥರ ಮಾಡ್ತೀರಾ. ಕರಡು ಮತದಾರರ ಪಟ್ಟಿಗೆ ಅರ್ಹ ಮತ್ತು ಅನರ್ಹ ಎರಡೂ ಭಾಗ ಮಾಡಿದಾಗ ಅಂದರೆ ಸ್ಪ್ಲಿಟ್ ಮಾಡಿದಾಗ ಟ್ಯಾಲಿ ಆಗಬೇಕು. ಈಗ 105 ಜನ ಇತ್ತು ಅಂದರೆ ಆ 105 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರು ಮತ್ತು ಅನರ್ಹ ಮತದಾರರು ಎರಡೂ ಟ್ಯಾಲಿ ಆಗಬೇಕು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇತ್ತು ಅಂದರೆ ನೀವು ಮಾಹಿತಿ ಅಥವಾ ಮೇಂಟೈನ್ ಮಾಡೋದ್ರಲ್ಲಿ, ಇನ್ಫಾರ್ಮೇಷನ್ನು ಫೀಡ್ ಮಾಡೋದ್ರಲ್ಲಿ ಅಥವಾ ಮ್ಯಾನೇಜ್ ಮಾಡೋದ್ರಲ್ಲಿ ಎಲ್ಲೋ ಮಿಸ್ಟೇಕ್ ಮಾಡಿದ್ರ ಅಂತ ಇದಾಗುತ್ತೆ. ಹಾಗಾಗಿ ಫಸ್ಟು ಮಾಹಿತಿನೇ ಹಾಕಿರಲ್ಲ. ಇನ್ನು ಕೆಲವರು GBMಗೆ ಬಂದಿರಲ್ಲ. ಇವನ್ನೆಲ್ಲ ನೀಟಾಗಿ ನೋಡ್ಕೊಂಡು ನೀವು ವರ್ಷವಾರು ಏನು GBM ಮಾಡಿದ್ದ ಡೇಟಲ್ಲಿ 8 ಜನ ಸದಸ್ಯರಿದ್ರು, 8 ಜನ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, 8 ಜನ ಆಗಿಲ್ಲ, ಅದನ್ನು ನೀವು ದಾಖಲೆಗಳನ್ನ ಮೇಂಟೈನ್ ಮಾಡಿದ್ದೀರ. ಅದನ್ನು ನೋಡ್ಕೊಂಡೆ ನೀವು ಅರ್ಹ ಮತದಾರರ ಪಟ್ಟಿ ರೆಡಿ ಮಾಡಬೇಕು. ಆಮೇಲೆ ನಿಮ್ಮ ಸಂಘಕ್ಕೆ ಆಡಳಿತಾಧಿಕಾರಿ ಅಥವಾ ವಿಶೇಷ ಅಧಿಕಾರಿನ ಅಪಾಯಿಂಟ್ ಮಾಡಿದರೆ ಅವರಿಂದ